ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ನಿನ್ನೆ ನಡೆದಿರ್ತಕ್ಕಂಥ ಒಂದು ಮೀಟಿಂಗ್ನಲ್ಲಿ, ಯಾವ ಮೀಟಿಂಗ್ ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಮೀಟಿಂಗನ್ನು CM ಸಿದ್ದರಾಮಯ್ಯನವರು ನಡೆಸಿರ್ತಾರೆ. ಸೊ ಅದರಲ್ಲಿ ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವಿವಿಧ ವಿಷಯಗಳನ್ನು ಕುರಿತಾಗಿ ಒಂದು ಮೀಟಿಂಗ್ ನಡೆಸಲಾಗಿರುತ್ತೆ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿರುತ್ತೆ. ಅದರಲ್ಲಿ ತುಂಬ ಮುಖ್ಯವಾದಂಥ, ಶಿಕ್ಷಕರಾಗಲೇಬೇಕು ಅಂತ ಓದ್ತಿರ್ತಕ್ಕಂಥ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ, 15,000 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಒಂದು ಸಂಬಂಧವಾಗಿ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲು ಮುಖ್ಯಮಂತ್ರಿಗಳು ತಿಳಿಸಿರುತ್ತಾರೆ. ಸೊ ಇಲ್ಲಿ ಗಮನಿಸಿ, 15,000 ಶಿಕ್ಷಕರು ಅಂತಂದರೆ PSTR, HSTR, GPT ಅಂತ ಯಾವುದೂ ಡಿವೈಡ್ ಆಗಿ ಹೇಳಿಲ್ಲ. ಒಟ್ಟಾರೆ 15,000 ಶಿಕ್ಷಕರು ಅಂತ ಮಾತ್ರ ಹೇಳಲಾಗಿದೆ. ನೀವು ಇಲ್ಲಿವರೆಗೂ ಯಾವ ಒಂದು ಹುದ್ದೆಗೆ ಆಕಾಂಕ್ಷಿಯಾಗಿ ಸ್ಟಡಿ ಮಾಡ್ತಾಯಿದ್ದೀರಾ, ಗಮನವಿಟ್ಟು ಸಿಲೆಬಸ್ ವೈಸು ನೀಟಾಗಿ ಸ್ಟಡಿ ಮಾಡ್ತಾ ಹೋಗ್ರಿ. ಸುಮ್ಮನೆ ಹೇಳ್ತಾರೆ 15,000, 10,000, 5,000 ಈ ಥರ ಸುಮ್ಮನೆ ಹೇಳಿಕೆಗಳನ್ನು ಶಿಕ್ಷಣ ಸಚಿವರು ಕೂಡ ಕೊಡ್ತಾ ಹೋಗಿದ್ದಾರೆ. ಇವರು ಹಾಗೆ ಹೇಳ್ತಾರೆ ಅಂತ ಅಂದ್ಕೊಂಡು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಏಕೆ ಅಂದರೆ ತುಂಬ ತುರ್ತಾಗಿದೆ ಶಿಕ್ಷಕರ ನೇಮಕಾತಿ, ಈಗಂತೂ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 60,000ದಷ್ಟು ಶಿಕ್ಷಕರ ನೇಮಕ ಆಗಲೇಬೇಕಾಗಿದೆ. ಅದರಲ್ಲಿ ಒಂದಷ್ಟು ಹುದ್ದೆಗಳನ್ನು ಆರ್ಥಿಕ ಇಲಾಖೆಗೆ ಸಮ್ಮತಿಯನ್ನು ಪಡೆದುಕೊಳ್ಳಿಕ್ಕೆ ಕಳಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಸೊ ಈ ಒಂದು ವಿಚಾರ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ನಿನ್ನೆ ದಿನ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಒಂದು ವಿಷಯವಂತೂ ಸತ್ಯ, ಶಿಕ್ಷಕರ ನೇಮಕಾತಿ ಆಗುವುದು ಶತಸಿದ್ಧ. ನೀವೇನು ಮಾಡಬೇಕು, ಮುಖ್ಯವಾಗಿ ನೀವು ಓದಿರ್ತಕ್ಕಂಥ ವಿಚಾರಗಳನ್ನು ಕಂಟಿನ್ಯೂ ಮಾಡಿರಿ. ಏನೇನು ಸ್ಟಡಿ ಮಾಡ್ತಾಯಿದ್ದೀರಾ ಸಿಲೆಬಸ್ ವೈಸು ಅದನ್ನು ಕಂಟಿನ್ಯೂ ಮಾಡಿರಿ. ಯಾವುದೇ ನೆಗೆಟಿವ್ ಥಾಟ್ಸನ್ನು ಮಾಡ್ದೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ನೀವು ಇಲ್ಲಿವರೆಗೂ ಯಾವುದನ್ನು ಓದ್ಕೊಳ್ತಾ ಬಂದಿದ್ದೀರಾ ಆ ಸಿಲೆಬಸ್ನ ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ತಾ ಹೋಗಿ. ಆನಂತರ ಕಾಲ್ಫರ್ ಆದ ತಕ್ಷಣ ನಿಮಗೆ ತುಂಬ ಕಡಿಮೆ ಸಮಯ ಇರೋದ್ರಿಂದ ಆ ಟೈಮಲ್ಲಿ ಜಸ್ಟ್ ರಿವಿಷನ್ ಮಾಡೋ ರೀತಿಯಲ್ಲಿ ಅಲ್ಲಿವರೆಗೂ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಏನು ವಿಷಯಗಳು ಬಂದ್ರೂ ನಾವು ಜಸ್ಟ್ ಮೋಟಿವೇಶನ್ ಆಗಿ ತೆಗೆದುಕೊಂಡು ಏನು ಮಾಡಬೇಕಾಗತ್ತೆ, ಇನ್ನೊಂದಿಷ್ಟು ನಮ್ಮ ಓದನ್ನು ಚುರುಕುಗೊಳಿಸ್ತಾ ಹೋಗಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಅದ್ರ ಜೊತೆಯಲ್ಲಿ 800 ಪಬ್ಲಿಕ್ ಶಾಲೆಗಳನ್ನು ಉನ್ನತೀಕರಣ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನು ನೀಡಲಾಗಿದೆ. ಹೀಗೆ ಶಿಕ್ಷಣ ಇಲಾಖೆ ಒಳಗಡೆ ಅನೇಕ ಬದಲಾವಣೆಗಳು ಆಗ್ತಾ ಇರುತ್ತೆ. ಇವತ್ತೊಂದು ರೀತಿ ಹೇಳಿಕೆ ಕೊಡ್ತಾರೆ, ನಾಳೆ ಒಂದು ರೀತಿ ಹೇಳಿಕೆ ಕೊಡ್ತಾರೆ. ಆದರೆ ಯಾವುದು ಗ್ಯಾರಂಟಿ ಅಂತೇಳಿ ಕರ್ನಾಟಕ ರಾಜ್ಯಪತ್ರದಿಂದ ಅಧಿಸೂಚನೆಯನ್ನು ಹೊರಡಿಸಿದಾಗಲೇ ಮಾತ್ರ ನಮಗೆ ಕ್ಲಾರಿಫೈ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ನಾವೇನು ಮಾಡಬೇಕಂತಂದರೆ, ಈ ಥರ ವಿಚಾರಗಳನ್ನು ಇಟ್ಕೊಂಡು ಇನ್ನೊಂದಷ್ಟು ಮೋಟಿವೇಶನ್ ತಗೊಂಡು ಆ ಮುಖಾಂತರ ಓದನ್ನು ಹೆಚ್ಚಿನದಾಗಿ ಗಮನ ಕೊಡಬೇಕಾಗುತ್ತೆ ಓದಲಿಕ್ಕೆ. ಸೊ ಥಿಂಕ್ ಪಾಸಿಟಿವ್, ಸ್ಟೇ ಪಾಸಿಟಿವ್, ಸ್ಟಡಿ ವೆಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.